ನಾನು ನನ್ನದೇ ಮರ್ಜಿಯಿಂದ ಇಲ್ಲಿಯ ತನಕ ಬಂದಿಲ್ಲ ಅಣ್ಣ, ಅವಳೇ ನನ್ನನ್ನು ಕಳುಹಿಸಿದ್ದು ಅನ್ನುವುದಕ್ಕೂ ಪ್ರಚೋದಿತ ಸ್ಥಯೈವ ಉಗ್ರೈಹಿ, ಅತ್ಯಂತ ಕಠೋರವಾದ ಮಾತುಗಳನ್ನಾಡಿ ನಿನ್ನ ಹತ್ತಿರದ ತನಕ ಬಂದಿದ್ದೇನೆ. ಆರ್ಯೇಣೇವ ಪರಾಕೃಷ್ಟಂ ಹಾಸೀತೆ ಲಕ್ಷ್ಮಣೇತಿ ಚ ಪರಿತ್ರಾಹೀತಿ ಯದ್ವಾಕ್ಯಂ ಮೈಥಿಲ್ಯಾತ್ ಶತ್ರುಚಿಂ ಗತಂ. ನಿನ್ನ ದನಿಯಲ್ಲಿ ಲಕ್ಷ್ಮಣ ಸೀತೆಯರ ಕೂಗು ಕೇಳಿದೊಡನೆ ತುಂಬ ಬೆಜ್ಜರ ಬಿದ್ದಾಕೆ ಈಗಲೇ ರಾಮನನ್ನು ರಕ್ಷಿಸುವುದಕ್ಕಾಗಿ ಈ ದುಷ್ಟ ದುರುಳರ ಮಾಯಾ ಪ್ರಕೋಪಗಳು ಇನ್ಯಾವ್ಯಾವ ರೀತಿ ಹೊಸತನದಲ್ಲಿ ಇರುತ್ತೋ ಗೊತ್ತಿಲ್ಲ, ಹಾಗಾಗಿ ನೀನೀಗ ಹೊರಟು ರಾಮನನ್ನು ರಕ್ಷಿಸಿಕೊಂಡು ಬರಲೇಬೇಕು ಅಂತ ನನ್ನನ್ನು ಪಟ್ಟು ಹಿಡಿದು ಕಳುಹಿಸಿದ್ದಾಳೆ. ಅಲಂ ವೈಕ್ಲವ್ಯಮಾಲಂಬ್ಯ ಸ್ವಸ್ಥಾಭವ ನಿರುತ್ಸುಕ ನ ಸೋಸ್ತಿ ತ್ರಿಷು ಲೋಕೇಶು ಪುಮಾನ್ವೈ ರಾಘವಂ ರಣೇ. ನಾನು ಆಕೆಗೆ ತಿಳಿ ಹೇಳಿದೆ, ಅಣ್ಣ ಅಷ್ಟು ಬೇಗುದಿಯನ್ನು ಹೊಂದಬೇಡ, ಸ್ವಸ್ಥಾಭವ, ಮನಸ್ಸನ್ನು ದೃಢ ಮಾಡಿಕೊ. ಏನೋ ಒಂದು ಸಂದೇಹದಿಂದ ಅಥವಾ ತೊಂದರೆ ಆಯಿತು ಅನ್ನುವ ಭಾವದಿಂದ ಕುಸಿದು ಹೋದಾಗ ಮನಸ್ಸು ಬಹಳ ದೂರದ ತನಕ ಅಲ್ಲದ್ದನ್ನೆಲ್ಲ ಯೋಚಿಸಿ ನಮಗೆ ಭಯವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ತುಂಬ ಗಾಬರಿ ಅಥವಾ ಏನೋ ಆಗಬಾರದ್ದು ನಡೆಯಿತು ಅಂತಂದಾಗ ಮನಸ್ಸನ್ನು ಮೊದಲು ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು, ಮನಸ್ಸನ್ನು ಮೊದಲು ಸಮಾಧಾನಪಡಿಸಬೇಕು. ಅದಕ್ಕೆ ಏನೇನು ಯೋಚನೆಗಳು ಬರುತ್ತೋ ಆಗಲೇ ಆ ನಿರ್ಧಾರಗಳನ್ನೆಲ್ಲ ಕೈಗೊಂಡು ಬೇಡ ಅಂತ ದೂರಕ್ಕೆ ತಳ್ಳಿಬಿಡುವುದಲ್ಲ. ನಾನು ಅವಳನ್ನು ಹೇಳಿದೆ, ಸ್ವಸ್ಥಾಭವ, ಮೊದಲು ಸಮಾಧಾನ ಮಾಡಿಕೊ. ಒಂದು 2 ಕ್ಷಣ ಅದಕ್ಕೆ ಮನಸ್ಸಿಗೆ ಏನಾಗಿದೆ, ಹೇಗಾಯಿತು, ಯಾಕಾಯಿತು, ಈಗೇನಾಗಬೇಕಿದೆ, ಹೇಗೆ ಮಾಡಿದರೆ ನಮ್ಮ ಈಗಿನ ಅಪಾಯವನ್ನು ಉಪಾಯದಿಂದ ಪರಿಹರಿಸಿಕೊಳ್ಳಬಹುದು, ಇದನ್ನೆಲ್ಲ ಯೋಚಿಸಲಿಕ್ಕೆ ನಾನು ಹೇಳಿ, ರಾಮಚಂದ್ರನಿಗೆ ಎದುರಾಳಿಗಳು ಅಂತನ್ನುವರು 3 ಲೋಕದ ಯಾವ ಮೂಲೆಯಲ್ಲೂ ಇನ್ನೂ ಹುಟ್ಟಿ ಬಂದಿಲ್ಲ. ಅದರಿಂದಾಗಿ ರಾಮನಿಗೆ ಈ ರಕ್ಕಸರ ಉಪಟಳದಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಇದು ಮತ್ತೆ ರಕ್ಕಸರದ್ದೇ ಮತ್ತೊಂದು ರೀತಿಯ ಉಪಾಯ ಅಷ್ಟೇ. ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೋಸ್ಕರ, ನಮ್ಮನ್ನು ದಾರಿ ತಪ್ಪಿಸುವುದಕ್ಕೋಸ್ಕರ ಮಾಡಿರುವ ಕುಹಕ ಇದು ಹೊರತು ಇದು ನಿಜ ಅಲ್ಲ. ರಾಘವನಿಗೆ ಸಮಾನನಾದವರು ಯಾರೂ ಇಲ್ಲ. ಜಾತೋ ವಾ ಜಾಯಮಾನೋ ವಾ ಸಂಯುಗೇ ಯಃ ಪರಾಜಯೇತ್ ನ ಜಯ್ಯೋ ರಾಘವೋ ಯುದ್ಧೇ ದೇವೈ ಶಕ್ರ ಪುರೋಗಮೈ. ದೇವತೆಗಳೆಲ್ಲರೂ ಕೂಡ ಇವನಿಗೆ ಅಸ್ತ್ರವಾಗಿ ಬರುವುದಕ್ಕೆ ಹಾತೊರೆಯುವಂತಹ ಹೊತ್ತಿನಲ್ಲಿ ದೇವತೆಗಳೇ ಇವನನ್ನು ಸೋಲಿಸಲಿಕ್ಕೆ ಆರದವರು ಅಂತ ಅಂದ ಮೇಲೆ ಇವನ ಮುಂದೆ